ಮ್ಯಾಚ್ ಸ್ಟಿಕ್ ಬ್ರೊಮ್ಲಿಯಾಡ್ ಗಿಡದಲ್ಲಿ ಹೂ ಬಿಡಕ್ಕೆ ಶುರು ಆಗಿದೆ. ಹೂವಂತೂ ಗಿಡದಲ್ಲಿ ಸುಮಾರು ದಿನ ಇರುತ್ತೆ, ಆದರೆ ಒಂದ್ಸಲ ಹೂ ಬಿಟ್ಟಾದ್ಮೇಲೆ ಈ ಗಿಡ ಸತ್ತೋಗುತ್ತೆ. ಸಾಯಕ್ಕೆ ಮುಂಚೆ ಮರಿ ಹಾಕಿರುತ್ತೆ. ನೋಡಿ, ಪಕ್ಕದಲ್ಲೇ ಗಿಡ ಬೆಳ್ಕೊತಾ ಇದೆಯಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಗೆಲಾಡಿಯಾ ಗಿಡನ ರೀಪಾಟ್ ಮಾಡಿದೆ. 2-3 ಪಾಟಲ್ಲಿದ್ದು ಅದನ್ನೆಲ್ಲ ಒಂದೇ ಪಾಟ್ಗೆ ಸೇರಿಸಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಕಲರ್ ಹೂಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ರೋಟನ್ ಗಿಡನೂ ರೀಪಾಟ್ ಮಾಡಿದ್ದೆ. ಇದು ತುಂಬ ಸಣ್ಣ ಪಾಟಲ್ಲಿತ್ತು, ಗಿಡ ಬೇಗ ಒಣಗೋಗೋದು. ಇದಕ್ಕೆ ದೊಡ್ಡ ಪಾಟ್ ಕೊಟ್ಟಿದ್ದೀನಿ. ಇದ್ರದ್ದು ಇರೋ ಬರೋ ಎಲೆ ಎಲ್ಲ ಉದುರ್ತಾ ಇದೆ. ಡ್ರೆಸ್ಸಿನ ಗಿಡ ಡಾರ್ಮೆಂಟ್ ಆಗಿತ್ತು, ಇದ್ರ ಎಲೆಗಳೆಲ್ಲ ಒಣಗ್ತಾ ಇದೆ. ಈಗ ಸೀಸನ್ ಬರ್ತಾ ಇದೆಯಲ್ಲ, ಹೊಸ ಎಲೆ ಬೇಗ ಬರುತ್ತೆ. ಎಲ್ಲೋ ಹೂಗಳು ಒಣಗ್ತಾ ಇದ್ರೆ ಅದ್ರ ಸೀಡ್ಸ್ ಎಲ್ಲ ರೆಡಿಯಾಗಿರುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ತಿಂಗಳ ಹಿಂದೆ ಹಸಿರು ಕಣ್ಕಾಮ್ಲದ ಕಟ್ಟಿಂಗ್ ಹಾಕಿದ್ನಲ್ಲ, ಅದು ಚೆನ್ನಾಗಿ ಸೆಟ್ ಆಗಿದೆ. ಹೂವೆಲ್ಲ ಬಿಡೋಕ್ಕೆ ಶುರು ಆಗಿದೆ ನೋಡಿ. ಬಣ್ಣದ ಹೂಗಳಿಂದ ನಮ್ಮ ತಾರಸಿ ತೋಟದ ಅಂದ ಚಂದ ತುಂಬ ಹೆಚ್ಚಾಗಿದೆ ಅಲ್ವಾ. ಸುಮಾರು ಥರ ಸಕುಲೆಂಟ್ಸ್ ಕಟ್ಟಿಂಗ್ ಹಾಕಿದ್ದೀನಿ, ಯಾಕಂದರೆ ಅದ್ರ ಸೀಸನ್ ಇವಾಗ. ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದ್ರ ಎಲೆಗಳನ್ನು ಪಕ್ಕದಲ್ಲೇ ಇಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೌಟ್ ಆಗಿದೆ ಅಂತ. ಇದರಿಂದ ಹೊಸ ಗಿಡ ರೆಡಿ ಆಗುತ್ತೆ. ದೇಸಿ ಕಲಾಂಚ ಗಿಡದ ತುಂಬ ಹೂಗಳ ಬಣ್ಣ ಎಷ್ಟು ಬ್ರೈಟ್ ಆಗಿದೆ ಅಂದರೆ ಚಿಟ್ಟೆಗಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಇದ್ರ ಬಗ್ಗೆ ತುಂಬ ವಿಡಿಯೋಸ್ ಹಾಕಿದ್ದೀನಿ. ದಾಸವಾಳ ಹೂವಿಂದ ಇದೊಂದು ವೆರೈಟಿ. ಇದಕ್ಕೆ ಸ್ಪೈಡರ್ ಹೈಬಿಸ್ಕಸ್ ಅಂತ ಕರೀತಾರೆ. ಇದ್ರ ಪೆಟಲ್ಸಲ್ಲಿ ಕಟ್ ಡಿಸೈನ್ ಇದೆಯಲ್ಲ, ಅದರಿಂದ ಡಿಫ್ರೆಂಟ್ ಆಗಿದೆ. 2-3 ಮೊಗ್ಗಂತೂ ಇದ್ದೇ ಇರ್ತವೆ, ಒಂದಾದ್ಮೇಲೆ ಒಂದು ಹೂ ಅರಳಿದಾಗ. ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಮಧುಕಾಮಿನಿ ಗಿಡದಲ್ಲಿ ಈಗೀಗ ಮೊಗ್ಗು ಹೂ ಎಲ್ಲ ಬಿಡೋಕ್ಕೆ ಶುರು ಆಗಿದೆ. ಇದ್ರ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೂರ ಇದ್ರ ಸುವಾಸನೆ ಹರಡ್ಕೊಂಡಿರುತ್ತೆ. ಕೇಶವರ್ಧಿನಿ ಹೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಸಣ್ಣ ಜೇನು ಹುಳಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತವೆ. ದಾಸವಾಳ ಹೂ ಸರಿ ವಿಡಿಯೋ ತಗೊಳ್ಳೋಣ ಅಂದರೆ, ಮಾಸ್ ರೋಸ್ ಗಿಡದ ಸೀಸನ್ ಇರೋದ್ರಿಂದ ಇದ್ರ ಕಟ್ಟಿಂಗ್ಸ್ ಎಲ್ಲ ನೆಟ್ಟಕ್ಕೆ ಶುರು ಮಾಡಿದ್ದೀನಿ. ಗಿಡಕ್ಕೆ ಗೊಬ್ಬರ ಎಲ್ಲ ಕೊಡ್ತಾ ಇದ್ದೀನಿ. ಮಿಲ್ಕ್ ವೀಡ್ ಹೆಸರಿರೋ ಅಂಥ ಈ ಗಿಡದಲ್ಲಿ ಅರಿಶಿನ ಬಣ್ಣದ ಹೂಗಳು ಬಿಡುತ್ತೆ. ಇದು ಅಷ್ಟೇ, ಹನಿ ಬೀಗಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಚಳಿಗಾಲದಲ್ಲಿ ತುಳಸಿ ಗಿಡ ಒಂಥರ ಒಣಗ್ದಂಗೆ ಆಗಿತ್ತು, ಅದನ್ನು ತೆಗ್ದು ಹೊಸ ಗಿಡ ನೆಟ್ಟಿದ್ದಾಯಿತು. ನಮ್ಮ ತಾರಸಿ ತೋಟದಲ್ಲಿ ಎಲ್ಲಿ ನೋಡಿದ್ರು ಗೆಲಾಡಿಯಾ ಹೂಗಳು. ಈ ಗಿಡನ ಸೀಡ್ಸಿಂದನೂ ಗ್ರೋ ಮಾಡ್ಬೋದು, ಇದ್ರ ಕಟ್ಟಿಂಗ್ ಕೂಡ ನೆಟ್ಬೋದು. ಈರುಳ್ಳಿ ಹೂನು ತುಂಬಾ ಸುಂದರವಾಗಿರುತ್ತೆ. ಇದು ಅಷ್ಟೇ, ಪಾಲಿನೇಟರ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಜನವರಿ ತಿಂಗಳಿಂದ ರೀಪಾಟ್ ಕೆಲಸ ತುಂಬ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಗಿಡಗಳು ತುಂಬ ರೀಪಾಟ್ ಮಾಡಿದೆ. ಸದ್ಯಕ್ಕೆ ಬಿಸಿಲು ಬೀಳ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ. ಸುಮಾರು ಗಿಡಗಳು ರೀಪಾಟ್ ಮಾಡಿದ್ದೀನಿ. ಕೆಲವೊಂದಂತೂ 2 ವರ್ಷದಿಂದ ರೀಪಾಟ್ ಮಾಡಿರಲಿಲ್ಲ, ಅದನ್ನೆಲ್ಲ ರೀಪಾಟ್ ಮಾಡಿದೆ. ಬಿಗೋನಿಯಾ ಗಿಡ 2 ಪಾಟಲ್ಲಿತ್ತು, ಅದನ್ನು ಒಂದು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಿದ್ದೀನಿ. ಚೆನ್ನಾಗಿ ಚಿಗುರ್ತಾ ಇದೆ. ಮಲ್ಲಿಗೆ ಗಿಡನ ರೀಪಾಟ್ ಮಾಡೋಣ ಅಂತ ತೆಗೆದಿದ್ದೀನಿ. ಬೇರುಗಳು ನೋಡಿ ಹೇಗೆ ಹರಡ್ಕೊಂಡಿದೆ ಅಂತ. ಈ ಗಿಡ ಬಳ್ಳಿ ಥರ ಬೆಳ್ಕೊಂಡು ಹೋಗುತ್ತೆ. ಇದನ್ನು ಅರ್ಧಕ್ಕೆ ಕಟ್ ಮಾಡಿದೆ. ಇದ್ರ ಬೇರೆಲ್ಲ ನಾನು ಜಾಸ್ತಿನ ತೆಗಿತೀನಿ. ನೋಡಿ, ಬೇರಂತೂ ಕಾಲು ಭಾಗ ಅಷ್ಟೇ ಉಳಿಸ್ಕೊಂಡಿರೋದು. ಮಣ್ಣಲ್ಲಿ ಕೋಕೋಪೀಟ್, ನೀಮ್ ಕೇಕ್ ಪೌಡರ್, ಲೀಫ್ ಮೋಲ್ಡ್ ಇದೆಲ್ಲ ಮಿಕ್ಸ್ ಮಾಡಿ ರೀಪಾಟ್ ಮಾಡಿದಾಯಿತು. ಗಿಡಕ್ಕೆ ಫುಲ್ಲಾಗಿ ನೀರು ಹಾಕಿ ಅದನ್ನು ಸ್ವಲ್ಪ ದಿನ ನೆರಳಲ್ಲೇ ಇಡಬೇಕು. ಒಂದು ದಿನಕ್ಕೆ ಕಮ್ಮಿ ಅಂದರೂ 5-6 ಪಾಟ್ ಅಂತೂ ರೀಪಾಟ್ ಮಾಡ್ತೀನಿ. ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡ್ರೆ ಕೆಲಸ ಅಂತೂ ನಿಜವಾಗ್ಲೂ ಆಗಲ್ಲ. ಆದರೂ ಮಧ್ಯದಲ್ಲಿ ಸ್ವಲ್ಪ ನಿಮಗೋಸ್ಕರ ವಿಡಿಯೋ ಮಾಡ್ಕೊಳ್ತೀನಿ, ಒಂದಷ್ಟು ಫೋಟೋಸ್ ತಗೊಳ್ತೀನಿ. ಕೆಲವು ಗಿಡಗಳು ರೀಪಾಟ್ ಮಾಡೋಕ್ಕೆ ಮುಂಚೆನೇ ಕಟ್ ಮಾಡಿರ್ತೀನಿ, ಅದು ಸ್ವಲ್ಪ ಚಿಗುರಕ್ಕೂ ಶುರು ಆಗಿರುತ್ತೆ. ಗಿಡದ ಕಟ್ಟಿಂಗ್ಸ್ ಎಲ್ಲ ಸೇವ್ ಮಾಡ್ಕೊಂಡು ಬೇರೆ ಕಡೆ ನೆಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.